ನಮಸ್ಕಾರ ಎಲ್ಲರಿಗೂ. ಸೌತ್ ಡಿವಿಷನ್ ಪೊಲೀಸ್ ಸೌತ್ ಡಿವಿಷನ್ DCP ಅವ್ರ ನೇತೃತ್ವದಲ್ಲಿ JP ನಗರ, ಬಸವನಗುಡಿ ಮತ್ತು ಸಿದ್ದಾಪುರ 3 ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಟ್ಟು 1,28,55,000 ಅಂದಾಜು ವ್ಯಾಲ್ಯೂದು 3 ಕೇಸಸಲ್ಲಿ ಬೇರೆ ಬೇರೆ ಕೇಸಸ್ ಪ್ರಕರಣದಲ್ಲಿ ಡಿಟೆಕ್ಷನ್ ಆಗಿದೆ. ಫಸ್ಟ್ JP ನಗರ್ ಸ್ಟೇಷನಲ್ಲಿ ಒಟ್ಟು 65.28 ಲ್ಯಾಕ್ಸ್ದು ರಿಕವರಿ ಇದೆ. ಅದರಲ್ಲಿ ಗೋಲ್ಡ್, ಸಿಲ್ವರ್ ಮತ್ತು 2 ವೀಲರ್ ಮತ್ತು ಒಂದು ಕ್ಯಾಶ್ ಅಮೌಂಟ್ ಎಲ್ಲ ಸೇರಿ ಒಟ್ಟು 7 ಪ್ರಕರಣ ಅವರು ಡಿಟೆಕ್ಟ್ ಮಾಡಿದ್ದಾರೆ. 7 ಪ್ರಕರಣದಲ್ಲಿ ಬೇರೆ ಬೇರೆ ಸ್ಟೇಷನ್ ವ್ಯಾಪ್ತಿಯಲ್ಲಿ JP ನಗರ, ಬಾಲ್ಕಿ ಪೊಲೀಸ್ ಸ್ಟೇಷನ್ ಬೀದರ್ ಡಿಸ್ಟ್ರಿಕ್ಟ್, ಸಂತರಮರಳಿ ಪೊಲೀಸ್ ಸ್ಟೇಷನ್, ಮನವಳ್ಳಿ ಪೊಲೀಸ್ ಸ್ಟೇಷನ್, ಹುಣಸೂರು ಮತ್ತು ಇಲ್ಲಿ ಎಲ್ಲ ಸೇರಿ 7 ಕೇಸಸ್ ಇದೆ. ಇನ್ನೂ 4 ಬೇರೆ ಬೇರೆ ಯೂನಿಟ್ಸ್ ಅವ್ರಿಗೆ ಕೂಡ ಇವ್ರ ಬಗ್ಗೆ ಕಸ್ಟಡಿ ತೊಗೊಳ್ತಾ ಇದ್ದಾರೆ ಅವರು. ಈ ಪರ್ಟಿಕ್ಯುಲರ್ ಆರೋಪಿ ಇದು ಮಾಡೋ ಒಂದು ಸೀರಿಯಸ್ ಇಶ್ಯೂ ಅಂದರೆ ಒಟ್ಟು 32 ಪ್ರಕರಣದಲ್ಲಿ ಇವರು ಭಾಗಿಯಾಗಿದೆ. ಇದರಲ್ಲಿ ಕರ್ನಾಟಕ ಸ್ಟೇಟ್ದಲ್ಲಿ 13 ಕೇಸು, ಆಂಧ್ರ ಮತ್ತು ತಮಿಳುನಾಡು ಸೇರಿ 19 ಕೇಸಸ್ ಅಲ್ಲಿ ಇವರು ಶಾಮೀಲಾಗಿದ್ದಾರೆ. ಇವರು ಡೇ ಆಫೆಂಡರ್ ಅಂದರೆ ಡೇಯಲ್ಲಿ ಇದು ಮಾಡ್ತಾಯಿದ್ರು. ಇವ್ರಿಗೆ ಕಸ್ಟಡಿ ತೊಗೊಂಡು ಬೇರೆ ಬೇರೆ ಯೂನಿಟ್ಸ್ ಅವ್ರು ಕೂಡ ತೊಗೊಂಡು ಹೋಗ್ತಾ ಇದ್ದಾರೆ. ನಮ್ಮ JP ನಗರ್ ವ್ಯಾಪ್ತಿಯಲ್ಲಿ ಇದು ರಿಜಿಸ್ಟರ್ ಆಗಿದೆ. ಮತ್ತು ವಿಶೇಷವಾಗಿ ಇವ್ರು ಏನು ಮಾಡ್ತಿದ್ರು, ಅವ್ರ ಸ್ವಂತ ಅವರೇ ಗೋಲ್ಡ್ ತೊಗೊಂಡು ಅವರೇ ಮೆಲ್ಟ್ ಮಾಡಿ ಮನೆಯಲ್ಲಿ ಮೆಲ್ಟ್ ಮಾಡಿಬಿಟ್ಟು ಅವರು ಬೇರೆಯವ್ರ ಕಡೆಯಿಂದ ಮಾರಾಟ ಮಾಡ್ತಿದ್ರು. ಸದ್ಯಕ್ಕೆ ಇಷ್ಟು ಕೇಸಸ್ ರಿಜಿಸ್ಟರ್ ಆಗಿದೆ. ಇನ್ನೂ 4 ಯೂನಿಟ್ ಅವರು ನಮ್ಮ ಬಾಡಿ ವಾರೆಂಟ್ ತೊಗೊಂಡು ಕಸ್ಟಡಿ ತೊಗೊಂಡು ಹೋಗ್ತಾರೆ ಅವರು. ನಂತರ ನೋಡೋಣ ಎಷ್ಟು ಕೇಸಸ್ ಆಗಿದೆ. ಇನ್ನೊಂದು ಬಸವನಗುಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇದು ಒಬ್ಬ ಲೇಡಿ, ಅವರು ರೆಗ್ಯುಲರ್ ಆಗಿ ಕೆಲವು ಚೌಲ್ಟ್ರೀಸಲ್ಲಿ ಮದುವೆ ಟೈಮಲ್ಲಿ ಪರ್ಸಿಂದ ಗೋಲ್ಡ್ ಐಟಮ್ಸ್ ಕದ್ದು ಅವರು ಇದು ಮಾಡ್ತಿದ್ರು. ಇದರಲ್ಲಿ 3 ಪ್ರಕರಣ ಪತ್ತೆ ಆಗಿದೆ. ಇನ್ನೂ ಕೆಲವು ಇರ್ಬೋದು ಪ್ರಕರಣ, ಬಟ್ ಇದು ಭಾಳ ಒಂದು ಯಾರು ಪರ್ಟಿಕ್ಯುಲರ್ ಆರೋಪಿ ಇದ್ದಾರ ಆರೋಪಿಯವಳು 3 ಕೇಸ್ ಆಲ್ರೆಡಿ ಹಳೆ ಕೇಸ್ ಕೂಡ ಇದೆ ಅವಳ ಮೇಲೆ. ಮತ್ತು ಆ್ಯಸ್ ಎ ಟೆಂಪ್ರರಿ ಲೆಕ್ಚರರ್ ಒಂದು ಕಾಲೇಜಲ್ಲಿ ಕೆಲಸ ಮಾಡ್ತಾಯಿದ್ರು. ಇದೂ ಒಂದು ಭಾಳ ಸೀರಿಯಸ್ ಇಶ್ಯೂ ಇದೆ. ನಾವು ನಮ್ಮ ಪೊಲೀಸ್ ಅವ್ರಿಗೆ ಹೇಳಿದ್ದೀವಿ, ಬೇರೆಯವ್ರು ಇನ್ನೂ ಕೇಸಸ್ ಇದ್ದರೆ ಪತ್ತೆ ಮಾಡಲಿ. ಯಾಕಂದರೆ ಹಳೆ 3 ಕೇಸ್ ಇದೆ, ಈಗ ಕೂಡ 3 ಕೇಸ್ ಡಿಟೆಕ್ಟ್ ಆಗಿದೆ. ಸೊ ನಮ್ಮ DCP ಸೌತ್ಗೆ ಕೂಡ ನಾವು ಒಂದು, ಯಾಕಂದರೆ ನಮ್ಮದು ಕ್ರೈಮ್ ಪ್ರಿವೆನ್ಷನ್ ಮಂತ್ ನಡೀತಾ ಇದೆ, ಇದರಲ್ಲಿ ಜನಗೆ ಒಂದು ಅಲರ್ಟ್ ಇರಲಿ. ಇಂಥ ಮದುವೆ ಟೈಮಲ್ಲಿ ಕೇರ್ಲೆಸ್ ಆಗಿ ಅವರು ಇರ್ತಾರೆ, ಅವ್ರದ್ದು ಬಿಲಾಂಗಿಂಗ್ಸ್
ಸ್ವಲ್ಪ ಕರೆಕ್ಟಾಗಿ ಇಟ್ಕೊಂಡ್ರೆ ಅದು ಒಳ್ಳೆಯದು. ನಾವು ಅಪೀಲ್ ಮಾಡ್ತೀವಿ ಮತ್ತು ನಾವು ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅದರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ. ಸಿದ್ದಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇನ್ನೊಂದು ಪ್ರಕರಣ ಇದು ಆಗಿದೆ. ಈ ಕೇಸಲ್ಲಿ 2 ಕೇಸ್ ಡಿಟೆಕ್ಟ್ ಆಗಿ ಟೋಟಲ್ 31.27 ಲ್ಯಾಕ್ಸ್ದು ರಿಕವರಿ ಆಗಿದೆ, ಗೋಲ್ಡ್ ಜ್ಯುವೆಲ್ರಿದು. ಇದರಲ್ಲಿ ಒಬ್ಬ ಆರೋಪಿ, ಇಬ್ಬರು ಆರೋಪಿ ಕಸ್ಟಡಿಲಿ ಇದ್ದಾರೆ. ಅವ್ರದ್ದು ಕೂಡ ಹಳೆಯ ಫ್ರೆಂಡ್ಸ್ ಬಗ್ಗೆ ನಾವು ಎಲ್ಲ ಪತ್ತೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಕೆಲವು ಬೇರೆಯವರು ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡಿರ್ಬೋದು ಅಂತ ನಮಗೆ ಇದು ಬರ್ತಾಯಿದೆ, ಡೀಟೇಲ್ಸ್ ಬರ್ತಾಯಿದೆ, ಅದನ್ನು ಕೂಡ ಪತ್ತೆ ಮಾಡ್ತೀವಿ. ಸೊ ಈ ಎಲ್ಲ ಕೇಸಸ್ ಸೇರಿ 1.28 crore ರಿಕವರಿ ಇದೆ. ಮತ್ತು 3 ಪ್ರಕರಣ, ಮೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಟೋಟಲ್ ಅಕ್ಯೂಸ್ಡ್ ಇದರಲ್ಲಿ 5 ಜನ ಇದರಲ್ಲಿ ಅಕ್ಯೂಸ್ಡ್ ಆಗಿದೆ. ಆಮೇಲೆ ಒಟ್ಟಿಗೆ ಬಂದು ACP Okay, top. Thank you. I'll just go. Yes. ಇನ್ನೊಂದು ಪ್ರಕರಣದಲ್ಲಿ CCB ಕಡೆಯಿಂದ 1.20 crores 121 grams ಕೊಕೇನ್, ಇದು ಒಬ್ಬ ಫಾರಿನ್ ನ್ಯಾಷನಲ್ ಲೇಡಿ ಇದ್ದಾರೆ, ಅವಳ ಕಡೆಯಿಂದ ರಿಕವರಿ ಆಗಿದೆ. ಈ ಪರ್ಟಿಕ್ಯುಲರ್ ಲೇಡಿ ಅವರು 2024 ಡೆಲ್ಲಿ ಲ್ಯಾಂಡ್ ಆಗಿದ್ದರು ಸ್ಟೂಡೆಂಟ್ ವೀಸಾದಲ್ಲಿ, ಮತ್ತು ಕಾಯಮಾಗಿ ಅವರು ಮುಂಬೈಯಲ್ಲಿ ವಾಸ ಮಾಡ್ತಿದ್ರು. ನಮ್ಮ CCB ವಿಂಗ್ ಅವರು ಮಾಹಿತಿ ಪಡೆದು ಮುಂಬೈಯಿಂದ ಟ್ರೇಸ್ ಮಾಡಿ ಈ ಪರ್ಟಿಕ್ಯುಲರ್ ಲೇಡಿ ಅವರು ಮುಂಬೈಯಿಂದ ಡೆಲ್ಲಿ ಹೋಗಿ ಡೆಲ್ಲಿಯಿಂದ ಇದು ಕನ್ಸೈನ್ಮೆಂಟ್ ತೊಗೊಂಡು ಬರ್ತಿದ್ರು. ವರ್ತೂರ್ ಪೊಲೀಸ್ ಸ್ಟೇಷನ್ ಅವರು ಲಿಮಿಟ್ಸಲ್ಲಿ CCB ಅವ್ರಿಗೆ ಹಿಡಿದು ಕೇಸ್ ಮಾಡಿದ್ದಾರೆ. ಟೋಟಲ್ ವ್ಯಾಲ್ಯೂ 1.20 crores ಇದೆ. ಕೊಕೇನ್ ಇದು ತುಂಬ ಒಳ್ಳೆ ಕ್ವಾಲಿಟಿದು ಇದೆ ಅಂತ ನಮ್ಮ FSL ರಿಪೋರ್ಟ್ ಪ್ರಕಾರ ಬಂದಿದೆ. ಡ್ರಗ್ಸ್ದು ಇನ್ನೊಂದು ಕೇಸ್ ಜಾಲಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಆಗಿದೆ. ಇದರಲ್ಲಿ 247 grams ಹರ್ಡೋ ಗಾಂಜಾ ಮತ್ತು 19 grams MDMA, ಟೋಟಲ್ 26.90 lakhs. ಸೊ ಒಂದು ಜಾಲಹಳ್ಳಿ ಪೊಲೀಸ್ ಸ್ಟೇಷನ್ ನಾರ್ತ್ ಡಿವಿಷನ್ದು ಮತ್ತು CCBದು ಎಲ್ಲ ಸೇರಿ ಡ್ರಗ್ಸ್ದು ಟೋಟಲ್ 1.46 crore 90,000 ವ್ಯಾಲ್ಯೂದು
ಟೋಟಲ್ ಸೀಸ್ ಆಗಿದೆ. ಇದರಲ್ಲಿ ಒಬ್ಬ ಫಾರಿನ್ ಲೇಡಿ ಮತ್ತು ಇಬ್ಬರು ಕೇರಳ ಮೂಲದ ಇಬ್ಬರು ಆರೋಪಿ ಹೈಡ್ರೋ ಗಾಂಜಾ ಮತ್ತು MDMA ಜೊತೆಗೆ ಜಾಲಲ್ಲಿ ಪೊಲೀಸ್ ಅವರು ಅರೆಸ್ಟ್ ಮಾಡಿದರು. ಅಲ್ಲ, ಅದೇ ಅದಕ್ಕೆಲ್ಲ ಇದು ಮುಂಬೈಯಲ್ಲಿ ವಾಸ ಮಾಡ್ತಿದ್ರು, ಡೆಲ್ಲಿಯಿಂದ ತೊಗೊಂಡು ಬರ್ತಿದ್ರು. ನಮ್ಮವರು ಒಳ್ಳೆ ಕೆಲಸ ಮಾಡಿ ಟ್ರ್ಯಾಕ್ ಮಾಡಿದ್ದಾರೆ. ಅವರು ಟ್ರ್ಯಾಕ್ ಮಾಡಿ ಬಸ್ಸಲ್ಲಿ ಹಿಡಿದಿದ್ದಾರೆ. CCB बड़ा मार्केट रहने ಅಲ್ಲ, ಇದರದ್ದು ಪಾಸಿಟಿವ್ ಕೂಡ ನೋಡಿ. ಡ್ರಗ್ಸ್ ನಾವು ಜಾಸ್ತಿ ಹಿಡಿದು ಡ್ರಗ್ಸ್ ಖಾಲಿ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ಜಾಲಲ್ಲಿ ಭಾಳ ನಿರೀಕ್ಷೆ ಅಂತ. ಓಕೆ, ಥ್ಯಾಂಕ್ ಯು. ಓಕೆ. ಆಲ್ರೆಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಲಿಮಿಟ್ಸ್ ಅಲ್ಲಿ 4 ಜನ ಸ್ಟೂಡೆಂಟ್ಸ್ ನ ಕಿಡ್ನಾಪ್ ಮಾಡ್ಕೊಂಡು ಒಂದು 2-3 ಅವರ್ಸ್ ಅವ್ರನ್ನ ರಿಸ್ಟ್ರೈನ್ ಮಾಡ್ಕೊಂಡು ಹೀಗೆ ಮಾಡಿದ್ರು. ಯಾರನ್ನ ಅರೆಸ್ಟ್ ಮಾಡಿದ್ರು, 10 ಜನ ಇದ್ರಂತೆ ಲೋಕಲ್ರು. ಈಗ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಯಾರೂ ಫಸ್ಟ್ ಕಂಪ್ಲೇಂಟೇ ಕೊಟ್ಟಿಲ್ಲ. ಇದು ನಮ್ಮವ್ರಿಗೆ ಮಾಹಿತಿ ಬಂದ ಮೇಲೆ ನಾವೇ ಹೋಗಿ ಅವ್ರಿಗೆ ಅಪ್ರೋಚ್ ಆಗಿದ್ದೀವಿ. ಅಪ್ರೋಚ್ ಆದಮೇಲೆ ನಮಗೆಲ್ಲ ಗೊತ್ತಾಗಿದೆ ಯಾರ್ಯಾರಿದ್ರು ಅಲ್ಲಿ ಎಲ್ಲ. ಅವ್ರು ಟೋಟಲ್ ಎಲ್ಲರಿಗೂ ಅರೆಸ್ಟ್ ಮಾಡ್ತೀವಿ. ಕೆಲವರು ಆಲ್ರೆಡಿ ಅರೆಸ್ಟೆಡ್ ಇದ್ದಾರೆ, ಎಲ್ಲರಿಗೂ ಅರೆಸ್ಟ್ ಮಾಡ್ತೀವಿ. ಆಗ್ತಾಯಿದೆ ಈಗ. ಆ್ಯಸ್ ಆಫ್ ಈಗ ನಾನು ಇಲ್ಲಿದ್ದೀನಿ, ನಾನು ಅವಳಲ್ಲಿ ಅಲ್ಲಿದೆ, ನಾವು ಹೆಂಗೆ ಇರ್ಲಿಕ್ಕೆ ಆಗ್ತದೆ? ಅರೆಸ್ಟ್ ಆಗ್ತಾಯಿದೆ, ಅರೆಸ್ಟ್ ಮಾಡ್ತಾಯಿದ್ದಾರೆ ಅವ್ರಿಗೆ. ಬೇರೆ ಲಿಮಿಟ್ಸ್ ಅವ್ರು ಬಂದು SPಗೆ ಸಪೋರ್ಟ್ ಮಾಡಿದಾರಂತೆ, ಬಟ್ ಇವರು ಏನು ಮಾಡ್ತಿದ್ರು ಅಂತ ಲೋಕಲ್. ಇಲ್ಲ, ಅವರು ಯಾರು ಹೇಳಿಲ್ಲಲ್ಲ. ಯೂನಿವರ್ಸಿಟಿಯಿಂದ ಸ್ಟೂಡೆಂಟ್ಸ್ ಅಂತ ಪೊಲೀಸ್ಗೆ ಮಾಹಿತಿ ಬಂದರೆ ಗೊತ್ತಾಗುತ್ತಲ್ಲ. ಪೊಲೀಸ್ಗೆ ಅವ್ರು ಮಾಹಿತಿನೇ ಹೇಳಿಲ್ಲ. ಇದು ಆಗಿದೆ ಇದು ಸಂಡೇ ನೈಟ್, ಲೇಟ್ ನೈಟ್ ಮತ್ತು ಮಂಡೇ ಅರ್ಲಿ ಮಾರ್ನಿಂಗಲ್ಲಿ ಲೇಟಾಗಿ ಮಾಹಿತಿ ಬಂದ ತಕ್ಷಣ ನಮ್ಮವರು ಇಮಿಡಿಯೇಟ್ಲಿ ಪಿಕಪ್ ಮಾಡ್ತಿದ್ದಾರೆ. ಅರೆಸ್ಟ್ ಮಾಡ್ತೀವಿ ನಾವು. ಗೊತ್ತಾಗಿದೆ ಯಾರಂತ ಗೊತ್ತಾಗಿದೆ, ಪಿಕಪ್ ಮಾಡ್ತೀವಿ. ಅದೂ ಇಲ್ಲಲ್ಲ, ಆ ಥರ ಇಲ್ಲ. ಅದು 2 ಪಾರ್ಟ್ ಇದೆ. ಅಲ್ಲಲ್ಲ, ಇದರಲ್ಲಿ 2 ಭಾಗ ಇದೆ. ಇದರಲ್ಲಿ ಅಲ್ಲ, ಅಪಾರ್ಟ್ಮೆಂಟ್ಗೆ ಯಾರು ಪವರ್ ಕೊಟ್ಟರು ಫೈನ್ ಹಾಕ್ಲಿಕ್ಕೆ? ನೆಕ್ಸ್ಟ್ ಅದು ಓಪನ್ ಇದೆ. ಕೇಸ್ ಓಪನ್ ಇದೆ. ಕೇಸ್ ಅರೆಸ್ಟ್ ಆಗೇ ಆಗ್ತಾರೆ ಇವತ್ತು ನಾಳೆ. ಯಾರಿಗೆ ಕೇಳ್ತೀವಿ, ರಾಮನಗರ ಕೇಳ್ತೀವಿ, ಬರೆದು ಕೊಡಿ, ಕೇಳಿ ಅವ್ರಿಗೆ. The CCB anti-narcotics wing has arrested a foreign national lady who had come to Delhi in 2024 on student visa, and we have recovered 1.2 crores worth, 120 grams of pure cocaine from her possession. She was staying in Ghatudkapar, Ambawadi and Nalsarpura in Mumbai areas, which our people have tracked, and she was carrying this concealed, and she was she has come to Bangalore, and in Vartur police station limits we have tracked her and arrested her. It seems that she has got this consignment from Delhi. We are verifying the facts. Sir, what police station got ಯಾವುದು? ಹಾಂ, ಶಿಫ್ಟಿಂಗ್ ಮಾಡ್ತಾರೆ ಲೋಕಲ್ ನೋಡು ಸರ್, ಇತ್ತೀಚೆಗೆ ಈಗ ನೋಡ್ಬೋದು ನೀವು CCB ಅವರು ಟ್ರೇಸ್ ಔಟ್ ಮಾಡೋದಕ್ಕೆ ಬ್ರೆಡ್ಗಳಲ್ಲಿ ಸ್ಮಗ್ಲ್ ಮಾಡ್ತಾರೆ.
ಬೇರೆ ಬೇರೆ ಥರನೂ ಸ್ಮಗ್ಲಿಂಗ್ ಆಗ್ತಾ ಇದೆ, ಆನ್ಲೈನ್ ಕಂಟ್ರೋಲ್ ಹೋಗುತ್ತೆ ಅನ್ನೋ ಆರೋಪ ಇದೆ. ಕಾಲೇಜ್ ಸ್ಟೂಡೆಂಟ್ಸ್ಗಳು ಗಾಂಜಾ ಚಾಕ್ಲೇಟ್ಗಳನ್ನ ಪೆಂಡಿಂಗ್ ಮಾಡ್ತಾರೆ ಅಂತಿದೆ. ಅವ್ರ ಜೂನಿಯರ್ಸ್ಗಳೇ ಅದನ್ನ ಮಾತಾಡ್ತಾರೆ ಕ್ಯಾಂಪಸ್. ಸೊ ಅದ್ರ ಬಗ್ಗೆ ಏನಾಗುತ್ತೆ? ನಾವು ನಿಮ್ಮ ಮುಖಾಂತರ ಅಪೀಲ್ ಮಾಡ್ತೀವಿ, ಯಾರಿಗೆ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಇದ್ರೆ ಖಂಡಿತ ಕೊಡಿ, ನಾವು ಅರೆಸ್ಟ್ ಮಾಡ್ತೇವೆ. ಮುಲಾಜಿಲ್ಲ, ನಾವು ಅರೆಸ್ಟ್ ಮಾಡ್ತೀವಿ. ಓಕೆ, ಹಾಂ. ಆ್ಯಂಡ್ ನಿಮ್ಮವ್ರಿಗೆ ಸ್ವಲ್ಪ ಗೊಂದಲ ಇರ್ಬೋದು, ಪರ್ಮಿಷನ್ ಇದೆ ಇಲ್ವಾ ಕೆಲವರು ಕೇಳ್ತಾ ಇದ್ದಾರೆ ಪರ್ಮಿಷನ್ ಬಗ್ಗೆ. ಕ್ರಿಕೆಟ್ Yes, sir, please. ನೋಡ, ಇದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. ನಿನ್ನೆ ನಿಮಗೆ ಗೊತ್ತಿದೆ, ನಮ್ಮ ಕಮಿಟಿ ಅವರೆಲ್ಲ ಹೋಗಿದ್ರು ಅಲ್ಲಿ. ಕಮಿಟಿದು ರೆಕಮೆಂಡೇಷನ್ ಆದ ಮೇಲೆ ಪರ್ಮಿಷನ್ ರಿಜೆಕ್ಟ್ ಆಗಿದೆ. ಸೊ ನಾಳೆ ಯಾವುದು ಮ್ಯಾಚ್ ಇಲ್ಲ ಅಲ್ಲಿ ಸ್ಟೇಡಿಯಮಲ್ಲಿ. ಓಕೆ. English, sir, please. The committee which had gone to the stadium yesterday on the instructions of the Home Department, different departments had gone, including Fire, BESCOM, PWD, Health, GBA and the police. As per the report of the departments, the permission has not been granted for match tomorrow. Sir, but what's the reason? There are it is under consideration. The committee has given a detailed report, but as of now the permission is not granted. Yeah. But do we have some primary reasons at least, sir, at this point? No, we can't. I can't speak on that. I'm one of the members. Thank you.